ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಟ್ರಿಗರ್ಡ್ ತೇಜಸ್ ಮಾತಾಡ್ತಾ ಇರೋದು. ಈ ವಿಡಿಯೋ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ನಾನು ಬೇರೆ ವಿಡಿಯೋಸ್ ಹಾಕ್ತಾ ಇದ್ರು ಆ ವಿಡಿಯೋಗೆ ಕಮೆಂಟ್ ಆಗ್ತಿದ್ದೇನೆ, ಎಕ್ಸ್ಪಲ್ಸ್ದು ಏನು ನಿಮಗೆ ಪ್ರಾಬ್ಲಮ್ ಬಂದಿಲ್ವಾ, ಎಕ್ಸ್ಪಲ್ಸ್ದು ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ಹೇಳಿ, ಮತ್ತೆ ಅದ್ರ ಜೊತೆಗೆ ನಾನು ಎಕ್ಸ್ಪಲ್ಸ್ ಬುಕ್ ಮಾಡಬೇಕು ಅಂತ ಇದೀನಿ ಬ್ರೋ, ಇಲ್ಲ ಬುಕ್ ಮಾಡಿದೀನಿ, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತೆಲ್ಲ ಎಷ್ಟೊಂದು ಜನ ಕೇಳ್ತಾ ಇದ್ರಿ. ಅದಕ್ಕೆಲ್ಲ ಉತ್ತರ ಕೊಡ್ಬೇಕು ಅಂತ ಇದೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋದಲ್ಲಿ ಮೇನ್ ಏನ್ ಟಾಪಿಕ್ ಕವರ್ ಮಾಡ್ತೀವಿ ಅಂತಂದ್ರೆ ಎಕ್ಸ್ಪಲ್ಸ್ ನ ತಗೋಬೋದಾ ಇಲ್ವಾ, ಮತ್ತೆ ನನಗೆ ಎಕ್ಸ್ಪಲ್ಸ್ ತಗೊಂಡೆ ಆದ್ಮೇಲಿಂದ ಏನಾದ್ರೂ ಪ್ರಾಬ್ಲಮ್ಸ್ ಬಂದಿದ್ಯಾ, ಮತ್ತೆ ಈ ಗಾಡಿಲಿ ಏನೇನ್ ಇಷ್ಟ ಆಗಿದೆ ನನಗೆ, ಏನೇನ್ ಇಷ್ಟ ಆಗಿಲ್ಲ ಅನ್ನೋದು ಇದ್ರ ಬಗ್ಗೆ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಮೇನ್ ಯಾರ್ಯಾರು ಎಕ್ಸ್ಪಲ್ಸ್ ತಗೋಬೇಕು ಅಂತ ಇದ್ದೀರಾ, ಆರಾಮಾಗಿ ನೀವು ಎಕ್ಸ್ಪಲ್ಸ್ ತಗೋಬಹುದು. ನಿಮ್ಮ ಬಜೆಟ್ 2.5 lakhs 2.5 ಲಕ್ಷದ ಒಳಗಡೆ ನಿಮ್ ಬಜೆಟ್ ಇದ್ದು, ಈ ಬಜೆಟ್ ಒಳಗಡೆ ನಿಮ್ಗೆ ಒಂದು ಒಳ್ಳೆ ಬೆಸ್ಟ್ ಆಫ್ ರೋಡಿಂಗ್ ಮತ್ತೆ ಟೂರಿಂಗ್ ಗಾಡಿ ಬೇಕು ಅಂತಂದ್ರೆ ದಿ ಒನ್ ಅಂಡ್ ಓನ್ಲಿ ಆಪ್ಷನ್ ನಿಮ್ಗೆ ಎಕ್ಸ್ಪಲ್ಸ್. ಈ ಬಜೆಟ್ 2.5 lakhs 2.5 ಲಕ್ಷದ ಒಳಗಡೆ ಇದ್ರೆ ಮಾತ್ರ ನಿಮ್ಮ ಬಜೆಟ್ ಎಕ್ಸ್ಪಲ್ಸ್ನ ಚೂಸ್ ಮಾಡ್ಬೋದು. ಇಲ್ಲ ನನಗೆ ಬಜೆಟ್ ಮ್ಯಾಟ್ರೇ ಆಗಲ್ಲ ಅಂತಂದ್ರೆ ಮಾರ್ಕೆಟಲ್ಲಿ ಬೇಜಾನ್ ಆಪ್ಷನ್ಗಳಿದೆ. ನಿಮಗೆ ಎಕ್ಸ್ಪಲ್ಸು ಹೀರೋ ಕಂಪ್ನಿದಾಗಿರೋದ್ರಿಂದ ಕಾಸ್ಟ್ ಎಫಿಷಿಯೆಂಟ್ ಆಗುತ್ತೆ. ಹೆಂಗೆ ಅಂತಂದ್ರೆ ನೀವೇನಾದ್ರೂ ಒಂದು ಪಾರ್ಟ್ಸ್ನ ರೀಪ್ಲೇಸ್ ಮಾಡ್ತೀರಾ ಅಂತಂದ್ರೆ ಆರಾಮಾಗಿ ಕಮ್ಮಿ ದುಡ್ಡಲ್ಲಿ ಮುಗಿಯುತ್ತೆ ಕಂಪೇರ್ ಟು ಅದರ್ ಬ್ರ್ಯಾಂಡ್ಸ್. ಬೇರೆ ಬ್ರ್ಯಾಂಡ್ಸ್ಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ದುಡ್ಡಲ್ಲಿ ಮುಗಿಯುತ್ತೆ. ಆಮೇಲೆ ಮೈಲೇಜ್, ಫ್ಯೂಯಲ್ ಎಫಿಷಿಯನ್ಸಿ ಸಖತ್ತಾಗಿದೆ. 35ರಿಂದ 40 ಬರುತ್ತೆ. ಸಿಟಿ ಒಳಗಡೆ ಒಂದು 35 ಆಚೆ ಈಚೆ ಬರುತ್ತೆ. ಹೈವೇಸ್ ಅಲ್ಲಿ 40+ ಮೈಲೇಜ್ ಆರಾಮಾಗಿ ಕೊಡುತ್ತೆ. ನನಗಂತೂ 45 ಮೇಲ್ ಕೊಟ್ಟಿದೆ. ಅಂದ್ರೆ ಕ್ಲೀನ್ ಆಗಿ ಗೇರ್ ಟು ಗೇರು ಚೆನ್ನಾಗಿ ಓಡಿಸ್ಕೊಂಡು ಆವರೇಜ್ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸ್ಪೀಡ್ ನ ಆರಾಮಾಗಿ 45+ ಕೊಡುತ್ತೆ ಮೈಲೇಜು. ನನಗೆ ಈ ಎಕ್ಸ್ಪಲ್ಸ್ 210 ತಗೊಂಡ್ಮೇಲಿಂದ ಏನೇನು ಚೆನ್ನಾಗ್ ಅನ್ನಿಸ್ತು ಮತ್ತೆ ಏನೇನು ಇಷ್ಟ ಆಗ್ಲಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ, ಗಾಡಿಲಿ ಎಲ್ಲಾನು ಚೆನ್ನಾಗಿದೆ, ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಪಾಯಿಂಟ್ ಅಷ್ಟೇ ನನಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ, ಅದರಲ್ಲಿ ಮೈನ್ ಪಾಯಿಂಟ್ ಇವಾಗ ನೋಡ್ತಿರ್ಬೋದು ನೀವು, ಮಿರರ್ಸೇ ಕಾಣಿಸ್ತಾ ಇಲ್ಲ ಗಾಡಿಲಿ. ಯಾಕೆಂದ್ರೆ ನಾನು ಸ್ಟಾಕ್ ಮಿರರ್ಸ್ ನ ತೆಗ್ದಿಟ್ಬಿಟ್ಟಿದೀನಿ. ಯಾಕಪ್ಪ ಅಂತಂದ್ರೆ ಅದ್ರದ್ದು ಡಿಸೈನು ನನಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ, ಮತ್ತೆ ಮಿರರ್ಸ್ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ನೋಡ್ರಿ ಇವಾಗ ಒಂಥರ ಸ್ಲೀಕ್ ಆಗಿ ಸಕ್ಕದಾಗಿ ಕಾಣ್ತಿದೆ, ಮುಂದಗಡೆ ಪ್ಲೇನ್ ಲುಕ್ ಸಕ್ಕದಾಗಿ ಕಾಣ್ತಿದೆ ಮಾತ್ರ ಗಾಡಿ. ಅದೊಂದು ಪಾಯಿಂಟ್. ಆಮೇಲೆ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದು ಚೂರು ಬಿಲ್ಡ್ ಕ್ವಾಲಿಟಿಲಿ ಒಂಚೂರು ಚೆನ್ನಾಗಿ ಅನಿಸ್ಲಿಲ್ಲ. ಇಲ್ಲಿ ಮುಂದೆ ಕೊಟ್ಟಿರೋ ಪ್ಯಾನಲ್ಸ್ ಹೆಂಗೆ ಅಂದ್ರೆ ಈ ಕಡೆ ನೋಡ್ರಿ ಒಂಥರ ಬೆಂಡೆ ಆಗ್ಬಿಟ್ಟೈತೆ, ಒಂಥರ ಫುಲ್ ಪ್ಯಾನಲ್ ಗ್ಯಾಪ್ ಅನ್ನೋ ತರ ಕಾಣಿಸ್ತಾ ಐತೆ ಅದು. ಅದೊಂದು. ಆಮೇಲೆ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಂದೊಂದ್ ಕಡೆ ವೈರಿಂಗ್ ಹೋಗಿದ್ಯಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಾನು ನೋಟಿಸ್ ಮಾಡಿದ್ದು ಅಂತಂದ್ರೆ, ಮುಂದಗಡೆ ಹಾರನ್ ಮತ್ತೆ ಇನ್ನೊಂದು ಯೂನಿಟ್ ಇದೆಯಲ್ಲ, ಅಲ್ಲಿಗೆ ವೈರಿಂಗ್ ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರೆ, ಆ ವೈರ್ಸ್ ಗಳೆಲ್ಲ ಕ್ಲೀನ್ ಆಗಿ ಆಚೆ ಕಾಣ್ತಿದೆ, ಆಚೆಯಿಂದ ವಿಸಿಬಲ್ ಆಗಿದೆ ವೈರ್ಸ್. ಕ್ಲೀನ್ ಆಗಿ ಅದನ್ನ ಇಂಟಿಗ್ರೇಟ್ ಮಾಡಿಲ್ಲ. ಅದು ಹಾರಂದು ವೈರ್ ಇನ್ನ ಆಚೆ ಇತ್ತು, ನಾನು ಅದನ್ನ ಟೇಪ್ ಎಲ್ಲ ಸುತ್ತಿ ಹಿಂದಗಡೆ ಹಾಕಿದೀನಿ, ಅದಿನ್ನ ಫುಲ್ ಆಚೆಗಿತ್ತು ವೈರು. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೇನೆ ಎಕ್ಸ್ಪಲ್ಸ್ ಅಲ್ಲಿ ಬರೋದು ಟ್ಯೂಬ್ಲೆಸ್ ಟೈರ್ಸ್ ಅಲ್ಲ, ಟ್ಯೂಬ್ ಟೈರ್ಸ್. ಅದು ತುಂಬಾ ತೊಂದರೆ ಕೊಡುತ್ತೆ. ನಾವೇನಾದ್ರೂ ಲಾಂಗ್ ರೈಡ್ಸ್ ಹೋಗಿದಾಗ ಅಲ್ಲಿ ಪಂಚರ್ ಶಾಪ್ ಎಲ್ಲೂ ಹತ್ರದಲ್ಲಿ ಇಲ್ದಲೆ ಅಂತ ಟೈಮ್ ಅಲ್ಲಿ ಪಂಚರ್ ಆದಾಗ ಅವಾಗ ನಾವೇ ಸೆಲ್ಫ್ ಪಂಚರ್ ಹಾಕೋ ಪರ್ಸನ್ ಆಗ್ಬಿಡ್ಬೇಕಾಗತ್ತೆ. ಟೈರ್ ಎಲ್ಲ ತಕೊಂಡಿ ಪಂಚರ್ ಹಾಕ್ಬೇಕು ಇದ್ರಲ್ಲಿ. ಅದೊಂದು ಸಖತ್ ತೊಂದರೆ ಕೊಡುತ್ತೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ದುಡ್ಡು ಇಸ್ಕೊಂಡು ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ರೆ ಆಗಿತ್ತು ಅಂತ ಅನ್ಸುತ್ತೆ. ಅಂದ್ರೆ ನಾವ್ ಇದಕ್ಕೇನೆ ಟ್ಯೂಬ್ಲೆಸ್ ಕನ್ವರ್ಷನ್ ಮಾಡ್ಕೋಬಹುದು. ಅದೊಂಥರ ತಲೆನೋವು, ಸುಮ್ನೆ ಎಕ್ಸ್ಟ್ರಾ ಏನೋ ಮಾಡಿಸ್ತಾ ಇದೀವಿ ಅನ್ನೋ ತರ. ಅದ್ರ ಬದಲು ಹೀರೋದವರನ್ನೇ ದುಡ್ಡು ಇಸ್ಕೊಂಡು ಟ್ಯೂಬ್ಲೆಸ್ ಟೈರ್ ಆಪ್ಷನ್ ಬಿಟ್ಬಿಟ್ಟಿದ್ರೆ ಆರಾಮಾಗಿ ಟ್ಯೂಬ್ಲೆಸ್ ಬೇಕಿರೋರು ಟ್ಯೂಬ್ಲೆಸ್ ತಗೊಂಡಿರೋರು ಎಕ್ಸ್ಟ್ರಾ ಪೇ ಮಾಡಿ ಆ ತರ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಇನ್ನೊಂದು ಪಾಯಿಂಟ್ ಏನ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ, ಎಕ್ಸ್ಪಲ್ಸ್ 210 ಅಲ್ಲಿ ಫ್ಯೂಯಲ್ ಇಂಡಿಕೇಟರ್ ಅಷ್ಟೊಂದು ಎಕ್ಸಾಕ್ಟ್ ಆಗಿ ತೋರಿಸ್ತಾ ಇಲ್ಲ. ಅದ್ ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ಅದ್ರ ಜೊತೆಗೆ ಫ್ಯೂಯಲ್ ಎಫಿಷಿಯನ್ಸಿ ತೋರಿಸುತ್ತಲ್ಲ, ಫ್ಯೂಯಲ್ ರೇಂಜು, ಅದನ್ನು ಅಷ್ಟೊಂದು ಕರೆಕ್ಟ್ ಆಗಿ ತೋರಿಸಲ್ಲ ಎಕ್ಸಾಕ್ಟ್ ಆಗಿ. ಒಂಥರ ಹೆಂಗೆ ಅಂದ್ರೆ ಫುಲ್ ಫಾಲ್ಟಿ ಆಗಿ ತೋರಿಸುತ್ತೆ. ಇವಾಗ GT 650 ಓಡಿಸಿರೋರಿಗೆ ಗೊತ್ತಿರುತ್ತೆ ಹೆಂಗೆ ಅಂತಂದ್ರೆ, ಫ್ಯೂಯಲ್ ಎಂಡಲ್ ಇರಲಿ ಗಾಡಿನ ನಾವು ಸ್ಟ್ಯಾಂಡ್ ಹಾಕಿ ಒಂದಷ್ಟೊತ್ತು ನಿಲ್ಸ್ಬಿಟ್ಟು ಮತ್ತೆ ಆನ್ ಮಾಡಿದ್ರೆ ಗಾಡಿನ, ಅದು ಫುಲ್ ಟ್ಯಾಂಕು ಇಲ್ಲ ಅಂದ್ರೆ ಹಾಫ್ ಟ್ಯಾಂಕ್ ತೋರಿಸ್ತಿರುತ್ತೆ. ಇದ್ರಲ್ಲೂ ಅದೇ ತರ ಕೇಸ್ ಆಗುತ್ತೆ. ಗಾಡಿ ಎಂಡಿಂಗ್ ಅಲ್ಲಿ ಇದ್ದು ಪೆಟ್ರೋಲ್ ಒಂದ್ ಸ್ವಲ್ಪ ಹೊತ್ತು ಹಿಂಗೆ ಸ್ಟ್ಯಾಂಡ್ ಹಾಕಿ ನಿಲ್ಸ್ಬಿಟ್ಟು ಮತ್ತೆ ಎತ್ತಿದ್ರೆ ಹಾಫ್ ಟ್ಯಾಂಕ್ ತೋರಿಸ್ತಿರುತ್ತೆ ಪೆಟ್ರೋಲ್. ಅದೊಂದು ಮಿಸ್ಟೇಕ್ ಆಗಿದೆ. ಲಾಸ್ಟ್ ಜೆನ್ ಎಕ್ಸ್ಪಲ್ಸ್ 200 ಅಲ್ಲಿ ಗೇರ್ದು ಇಶ್ಯೂ ಇತ್ತು. ಹೆಂಗೆ ಅಂತಂದ್ರೆ ಇವತ್ ಗೇರ್ ಹಾಕಿದ್ರೆ ನಾಳೆ ಇಲ್ಲಿ ತೋರ್ಸೋದು ಗೇರ್ ಚೇಂಜ್ ಆಗಿದೆ ಅಂತ. ಆ ತರ ಇದ್ರಲ್ಲಿ ಇದಾಗ್ಬಿಟ್ಟಿದೆ. ಫ್ಯೂಯಲ್ ಇಂಡಿಕೇಟರ್ದು ಫಾಲ್ಟ್ ಆಗಿದೆ ಇದ್ರಲ್ಲಿ. ಇದನ್ನೆಲ್ಲ ಸೈಡಿಗೆ ಇಟ್ರೆ ನಿಮಗೇನಾದ್ರೂ ಇಂಜಿನ್ ಅಲ್ಲಿ ಪ್ರಾಬ್ಲಮ್ಸ್ ಬಂದಿದ್ಯಾ, ಇವಾಗ
ಇವಾಗ ಬೇರೆಯವ್ರಿಗೆ ಯಾವ ರೀತಿ ಇಂಜಿನ್ ಅಲ್ಲಿ ಟ್ಯಾಪೆಡ್ ನಾಯ್ಸ್ ಮತ್ತೆ ಇಂಜಿನ್ ಆಯಿಲ್ ಲೀಕೇಜ್ ಪ್ರಾಬ್ಲಮ್ಸ್ ಎಲ್ಲ ಬಂದಿದೆ, ಆ ತರ ನಿಮ್ಗೂ ಏನಾದ್ರು ಬಂದಿದ್ಯಾ ಅಂತ ಕೇಳಿದ್ರೆ ನನಗೆ ಆ ತರದ್ದು ಪ್ರಾಬ್ಲಮ್ಸ್ ಯಾವುದೇ ರೀತಿ ಕಾಣಿಸ್ಕೊಂಡಿಲ್ಲ. ಇವಾಗ ಫಸ್ಟ್ ಸರ್ವಿಸ್ ಆಗೋಕ್ಕೂ ಮುಂಚೆ ಗಾಡಿನ ನಾವು ಯಾವ ತರ ಓಡಿಸ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮತ್ತೆ ಅದ್ರ ಜೊತೆಗೆ ನಾವು ಸರ್ವಿಸ್ ನ ಎಲ್ಲಿ ಮಾಡಿಸ್ತೀವಿ ಅಲ್ಲಿ ಕರೆಕ್ಟ್ ಆಗಿ ಸರ್ವಿಸ್ ಮಾಡಿದಿರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಇಂಜಿನ್ ಆಯಿಲ್ ಲೀಕೇಜು ಅದೆಲ್ಲ ಕರೆಕ್ಟ್ ಆಗಿ ಸರ್ವಿಸ್ ಮಾಡಿದ್ರೆ ಆ ತರದ ಪ್ರಾಬ್ಲಮ್ಸ್ ಏನು ಬರಲ್ಲ. ನನಗೆ ಇಲ್ಲಿವರೆಗೂ ಏನು ಪ್ರಾಬ್ಲಮ್ಸ್ ಬಂದಿಲ್ಲ, ಮುಂದೆನೂ ಬರ್ದೇ ಇರ್ಲಿ ದೇವ್ರೆ. ಅವಾಗ್ಲಿಂದ ಈ ಗಾಡಿಯಲ್ಲಿ ಏನೇನ್ ಇಷ್ಟ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ಈ ಗಾಡಿಯಲ್ಲಿ ಏನೇನ್ ಇಷ್ಟ ಆಯ್ತು ನನಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರೆ, ಫಸ್ಟ್ ಪಾಯಿಂಟ್ ಈ ಗಾಡಿಯಲ್ಲಿ ಇದ್ರ ಡಿಸೈನ್ ಸಖತ್ ಇಷ್ಟ ಆಯ್ತು ನನಗೆ. ಸ್ಲೀಕ್ ಡಿಸೈನ್ ಇದೆ ಮಾತ್ರ, ಮತ್ತೆ ಇದ್ರ ಕಲರ್ ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿದೆ. ಈ ಕಲರ್ ಬ್ಲೂ ವೈಟ್ ರೆಡ್ ಸಖತ್ತಾಗಿ ಕಾಣುತ್ತೆ ಮಾತ್ರ ಕಲರ್ ಕಾಂಬಿನೇಷನ್. ಮತ್ತೆ ಗಾಡಿ ಹ್ಯಾಂಡ್ಲಿಂಗ್ ಮಾಡೋಕ್ಕೂ ಸಖತ್ ಈಸಿ ಆಗಿದೆ. ರೋಡ್ ಮೇಲಾಗ್ಲಿ ಆಫ್ ರೋಡಿಂಗ್ ಅಲ್ಲಾಗ್ಲಿ ಸಖತ್ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಗಾಡಿನ, ಆ ತರ ಮಾಡಿದರೆ. ನಿಂಬಲ್ ಆಗಿದೆ, ಈಸಿ ಟು ಹ್ಯಾಂಡಲ್ ಅನ್ನೋ ತರ. ಇಂಜಿನ್ ಇದ್ರಲ್ಲಿ ಇರೋದು ಕರಿಷ್ಮಾ ಇಂಜಿನ್ 210cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಸಖತ್ ಸ್ಮೂತ್ ಅಂತಾನೆ ಅನ್ಸುತ್ತೆ, ಚೆನ್ನಾಗಿದೆ ಇಂಜಿನ್. ಅದಾದ್ಮೇಲೆ ಮೈಲೇಜ್ ಅಂತ ಬಂದ್ರೆ 35ರಿಂದ 40 ಮೈಲೇಜ್ ಕೊಡುತ್ತೆ ಅಂತ ಇರೋದು ಕಂಪ್ನಿ ಕ್ಲೇಮ್ ಮಾಡಿರೋದು. ನಾವ್ ಹೆಂಗ್ ಓಡಿಸ್ತೀವಿ ಅನ್ನೋದ್ರ ಮೇಲೂ ಇರುತ್ತೆ, ಡಿಪೆಂಡ್ ಆಗುತ್ತೆ. ನನಗೆ 45ವರೆಗೂ ಮೈಲೇಜ್ ಬಂದಿದೆ, ಅದು ಸಖತ್ ಇಷ್ಟ ಆಯ್ತು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಎಲ್ಲರೂ ಗಾಡಿ ತಗೊಂಡ್ಮೇಲೆ ಅದಕ್ಕೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಸ್ಬೇಕು ಅಂತ ಹೋಗ್ತಾರೆ. ಯಾಕೆ ಅಂತಂದ್ರೆ ಫನ್ ಆಗಿಲ್ಲ ಗಾಡಿ ಓಡ್ಸಕ್ಕೆ, ಸೌಂಡೇ ಇಲ್ಲ, ನನ್ಗೆ ಮಜಾ ಬರ್ತಿಲ್ಲ ಗಾಡಿ ಅಂತ. ಆದ್ರೆ ಎಕ್ಸ್ಪಲ್ಸ್ ಅಲ್ಲಿ ಸ್ಟಾಕ್ ಅಲ್ಲಿ ಕೊಟ್ಟಿರೋ ಎಕ್ಸಾಸ್ಟ್ ಸಖತ್ತಾಗಿದೆ ಮಾತ್ರ, ಒಳ್ಳೆ ಫನ್ ಆಗಿರುತ್ತೆ ಓಡ್ಸಕ್ಕೆ. ಆಫ್ ರೋಡಿಂಗ್ ಅಲ್ಲೆಲ್ಲ ಒಂಥರ ಚೆನ್ನಾಗಿರುತ್ತೆ, ಬೀಟ್ ಕಿವಿ ಕೇಳಿಸ್ತಾ ಇದ್ರೆ ಓಡ್ಸಕ್ ಒಂಥರ ಚೆನ್ನಾಗಿ ಫನ್ ಆಗಿರುತ್ತೆ ಅವಾಗ. ಅದ್ರ ಜೊತೆಗೆ ಈ ಎಕ್ಸ್ಪಲ್ಸ್ 210 ಅಲ್ಲಿ 4.2 ಇಂಚ್ TFT ಡಿಸ್ಪ್ಲೇ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಮಾತ್ರ ಸಖತ್ತಾಗಿದೆ ಮಾತ್ರ, ನನಗಂತೂ ಸಖತ್ ಇಷ್ಟ ಆಯ್ತು TFT ಡಿಸ್ಪ್ಲೇ ಇದ್ರಲ್ಲಿ ಕೊಟ್ಟಿರೋದು. ಅದ್ರ ಜೊತೆಗೆ ಈ ಡಿಸ್ಪ್ಲೇ ಒಂದು ಸೆನ್ಸರ್ ಕೊಟ್ಟಿದ್ದಾರೆ. ಆ ಸೆನ್ಸರ್ ಏನಪ್ಪಾ ಕೆಲಸ ಮಾಡುತ್ತೆ ಅಂತಂದ್ರೆ, ಕತ್ಲೆ ಆಗ್ತಿದ್ದಾಗೇನೆ ಲೋ ಬೀಮ್ ನ ಆಟೋಮೆಟಿಕ್ ಆಗಿ ಆನ್ ಮಾಡುತ್ತೆ. ಅದೊಂದು ಒಳ್ಳೆ ಫೀಚರ್ ಅಂತ ಅನಿಸ್ತು ನನಗೆ. ನಾವು ಲೈಟ್ ನ ಆನ್ ಮಾಡೋ ಟೆನ್ಷನ್ ಬೇಡ, ಮತ್ತೆ ನಾವು ರಾತ್ರಿ ಹೊತ್ತು ಗಾಡಿ ಓಡಿಸಿ ಲೈಟ್ ನ ಆನ್ ಮಾಡಿಟ್ಟು ಮತ್ತೆ ಬೆಳಗ್ಗೆ ಆಫ್ ಮಾಡೋದನ್ನ ಮರ್ತೇ ಬಿಟ್ಟಿರ್ತೀವಿ ಅಂತಂದ್ರೆ ಅವಾಗೆಲ್ಲ ಸಖತ್ ಯೂಸ್ ಆಗುತ್ತೆ. ಅದೆಲ್ಲ ಟೆನ್ಷನ್ ಇರಲ್ಲ. ಹೆಂಗೆ ಅಂತಂದ್ರೆ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ ಸೆನ್ಸರ್ ಇಂದ. ಈ ಗಾಡಿಲಿ ಮೇನ್ ಎಲ್ಲರಿಗೂ ಇಷ್ಟ ಆಗಿರೋದು ಮತ್ತೆ ನನಗೂ ಇಷ್ಟ ಆಗಿರೋದು ಅಂತಂದ್ರೆ ಸಸ್ಪೆನ್ಷನ್ ಗಳು. ಫ್ರಂಟ್ ಆಗ್ಲಿ ರೇರ್ ಆಗ್ಲಿ ಸಕ್ಕದಾಗಿ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ 210mm ಟ್ರಾವೆಲ್ ಇರೋ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಬೆಸ್ಟ್ ಫಾರ್ ಆಫ್ ರೋಡಿಂಗ್ ಅಂತಾನೆ ಹೇಳ್ಬೋದು. ರೇರ್ ಅಲ್ಲಿ ಕೊಟ್ಟಿರೋ ಸಸ್ಪೆನ್ಷನ್ ಕೂಡ ಸಕ್ಕದಾಗಿದೆ. ಗ್ಯಾಸ್ ಚಾರ್ಜ್ಡ್ ಮೋನೋಶಾಕ್ ಸಸ್ಪೆನ್ಷನ್ ವಿತ್ 10 ಸ್ಟೆಪ್ ಅಡ್ಜಸ್ಟೇಬಲ್, ಮತ್ತೆ ಅದು ಲಿಂಕೇಜ್ ಸಸ್ಪೆನ್ಷನ್ ಆಗಿರೋದ್ರಿಂದ ಸಕ್ಕದಾಗಿ ವರ್ಕ್ ಆಗುತ್ತೆ ಮಾತ್ರ. ಗಾಡಿನ ಒಂದು ನೈಸ್ ರೋಡ್ ಅಲ್ಲಿ ಹೋಗ್ತಿರುವಾಗ ಒಂದು ಬ್ಯಾಡ್ ಪ್ಯಾಚ್ ಸಿಕ್ತಾಗ ಹಾರಿಸ್ಕೊಂಡು ಹೋಗ್ತಾ ಇದ್ರೆ ಗಾಡಿನ ಒಳ್ಳೆ ರೋಲ್ಸ್ ರಾಯ್ಸ್ ಫೀಲ್ ಕೊಡುತ್ತೆ. ಸಸ್ಪೆನ್ಷನ್ಗಳು ಏನ್ ವರ್ಕ್ ಮಾಡ್ತಿರುತ್ತೆ ಅಂತಂದ್ರೆ ಎಲ್ಲಾ ಇಂಪ್ಯಾಕ್ಟ್ ಸಸ್ಪೆನ್ಷನ್ ಗಳೇ ತಗೋತಿರುತ್ತೆ. ನಾನು ಎಕ್ಸ್ಪಲ್ಸ್ 210 ಓಡಿಸಿ ನನಗೆ ಅನ್ಸಿರೋದಿಷ್ಟು, ನನಗೆ ಅನ್ಸಿರೋದನ್ನ ನಾನು ಹೇಳಿದೀನಿ. ನೀವು ಏನಾದ್ರೂ ಎಕ್ಸ್ಪಲ್ಸ್ ಓನರ್ ಇದ್ರೆ ಈ ವಿಡಿಯೋ ನೋಡ್ತಿರೋರು, ನಿಮ್ಗೂ ಏನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಿಮ್ಗೆ ಏನ್ ಇಷ್ಟ ಆಯ್ತು ಇಷ್ಟ ಆಗ್ಲಿಲ್ಲ ಅಂತ. ಮತ್ತೆ ನೀವೇನಾದ್ರೂ ನನ್ನ ಕೇಳಿದ್ರೆ ಎಕ್ಸ್ಪಲ್ಸ್ ತಗೋಬೋದಾ ತಗೋಬಾರ್ದಾ ಅಂತ ನನ್ನ ಕಡೆಯಿಂದ ಇಟ್ಸ್ ಎ ಬಿಗ್ ಥಮ್ಸ್ ಅಪ್ ಅಂತಾನೆ ಹೇಳ್ಬೋದು. ನೀವು ಆರಾಮಾಗಿ ಈ ಗಾಡಿನ ಚೂಸ್ ಮಾಡ್ಬೋದು. ಅದೇ ಅವಾಗ್ಲೇ ಹೇಳ್ದಾಗೆ ನಿಮ್ ಬಜೆಟ್ ಏನಾದ್ರು 2.5 lakhs ಒಳಗಡೆ ಇದ್ರೆ ಈ ಗಾಡಿನ ಆರಾಮಾಗಿ ಚೂಸ್ ಮಾಡಬಹುದು. ನನಗೆ ಬಜೆಟ್ ಬಗ್ಗೆ ಟೆನ್ಷನ್ ಇಲ್ಲ ಬ್ರೋ, ನನಗೆ ಕಾಸು ಎಷ್ಟಾದ್ರೂ ಆಗ್ಲಿ, ಗಾಡಿ ಒಳ್ಳೆ ಗಾಡಿ ಬೇಕು ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸಖತ್ ಗಾಡಿ ಆಪ್ಷನ್ ಗಳಿದೆ, ಹೋಗಿ ಟ್ರೈ ಮಾಡಿ ಎಲ್ಲ ಗಾಡಿನೂ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ತಗೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟೇನೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಇಲ್ಲ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್, ಸಿ ಯು.